Hello everyone, welcome back to my YouTube channel All in One. In this video, we are going to study the notes and question and answers of class 6 Kannada chapter 12, that is Suntaragaali. If you want the notes of other lesson or other subject, you can check my playlist of my channel. You can easily get from there. ಅಭ್ಯಾಸ ಫಸ್ಟ್ ಮೇನ್ ಕ್ವಶನ್ ಪದಗಳ ಅರ್ಥ. ಕಂಗು ಅಡಿಕೆ, ಗುಲ್ಲು ಗದ್ದಲ, ತಾಪ ಉಷ್ಣತೆ, ಪಾತಾಳ ಭೂಮಿಯ ತಳದಲ್ಲಿರುವ ಲೋಕ, ಬಾನು ಆಕಾಶ, ಬೊಬ್ಬೆ ಜೋರಾಗಿ ಕೂಗು ಚೀರು, ಸುಂಟರಗಾಳಿ ಸುತ್ತುತ್ತಾ ರಭಸವಾಗಿ ಬೀಸುವ ಗಾಳಿ, ಕಡಲು ಸಮುದ್ರ, ತಿರ್ರನೆ ತಿರುತಿರುಗಿ ಸುರುಳಿಯಂತೆ ಸುತ್ತುವುದು, ಧೂಳಿ ಧೂಳು, ಬಂತೈ ಬಂದಿತು, ಬೆಂಬತ್ತು ಹಿಂಬಾಲಿಸಿ ಹೋಗು, ಶಾಪ ಕೇಡು ಬಯಸಿ ಹೇಳುವ ಮಾತು. ನೆಕ್ಸ್ಟ್ ಸೆಕೆಂಡ್ ಮೇನ್ ಕ್ವಶನ್ ಪ್ರಶ್ನೆಗಳು. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಫಸ್ಟ್ ಕ್ವಶನ್, ಸುಂಟರಗಾಳಿಯನ್ನು ನೋಡಿದ ಕವಿ ಏನೆಂದು ಅಚ್ಚರಿ ವ್ಯಕ್ತಪಡಿಸಿದರು? ಆನ್ಸರ್, ಸುಂಟರಗಾಳಿಯನ್ನು ನೋಡಿದ ಕವಿ ಏನಿದು ಧೂಳಿ, ಓಹೋ ಗಾಳಿ ಎಂದು ಅಚ್ಚರಿ ವ್ಯಕ್ತಪಡಿಸಿದರು. ಸೆಕೆಂಡ್ ಕ್ವಶನ್, ಸುಂಟರಗಾಳಿಗೆ ಕರು ಯಾವ ರೀತಿ ಬೆಚ್ಚಿತು? ಆನ್ಸರ್, ಸುಂಟರಗಾಳಿಗೆ ಕರು ಅಂಬಾ ಎನ್ನುತ್ತಾ ಬೆಚ್ಚಿತು. ಥರ್ಡ್ ಕ್ವಶನ್, ಸುಂಟರಗಾಳಿಗೆ ದನಗಳು ಯಾವ ರೀತಿ ಓಡಿದವು? ಆನ್ಸರ್, ಸುಂಟರಗಾಳಿಗೆ ದನಗಳು ಕಣ್ಣು ಮುಚ್ಚುತ್ತಾ ಬಾಲವನ್ನು ಎತ್ತಿ ದನಗಳು ಎತ್ತಲೋ ಸುತ್ತಿ ಓಡಿದವು. ಫೋರ್ತ್ ಕ್ವಶನ್, ಸುಂಟರಗಾಳಿಗೆ ಜನರು ಏಕೆ ಬೊಬ್ಬೆ ಇಟ್ಟರು? ಆನ್ಸರ್, ಸುಂಟರಗಾಳಿಗೆ ಹೆಂಚು ಹೋಯಿತು ಮತ್ತು ಹುಲ್ಲು ಹಾರಿದ ಕಾರಣ ಜನರು ಬೊಬ್ಬೆ ಇಟ್ಟರು. ಫಿಫ್ತ್ ಕ್ವಶನ್, ಸುಂಟರಗಾಳಿಯ ಕೋಪ ಏಕೆ ಇರಬಹುದೆಂದು ಕವಿ ಭಾವಿಸುತ್ತಾರೆ? ಆನ್ಸರ್, ಸುಂಟರಗಾಳಿಯ ಕೋಪ ಭೂಮಿಯ ತಾಪ ಹೆಚ್ಚಿದ್ದರಿಂದಾಗಿ ಇರಬಹುದೆಂದು ಕವಿ ಭಾವಿಸುತ್ತಾರೆ. ಸಿಕ್ಸ್ತ್ ಕ್ವಶನ್, ಸುಂಟರಗಾಳಿಯ ಕೋಪ ಏಕೆ ಇರಬಹುದೆಂದು ಕವಿ ಭಾವಿಸುತ್ತಾರೆ? ಆನ್ಸರ್, ಸುಂಟರಗಾಳಿಯ ಕೋಪ ಭೂಮಿಯ ತಾಪ ಹೆಚ್ಚಿದ್ದರಿಂದಾಗಿ ಇರಬಹುದೆಂದು ಕವಿ ಭಾವಿಸುತ್ತಾರೆ. ಸೆವೆಂತ್ ಕ್ವಶನ್, ಸುಂಟರಗಾಳಿ ಎಲ್ಲಿಂದ ಬಂತು ಎಂದು ಕವಿಯ ಊಹೆ? ಆನ್ಸರ್, ಸುಂಟರಗಾಳಿ ಬಾನಿನ ಬಯಲಿನಿಂದ ಇಳಿಯುತ್ತಾ ಬಂತೋ ಎಂದು ಕವಿಯ ಊಹೆ. ನೆಕ್ಸ್ಟ್ ಒನ್, ಆ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಫಸ್ಟ್ ಕ್ವಶನ್, ಸುಂಟರಗಾಳಿಯಿಂದ ಉಂಟಾದ ಪರಿಣಾಮಗಳೇನು? ಆನ್ಸರ್, ತೆಂಗಿನ ಮರಗಳು, ಕಂಗಿನ ಮರಗಳು, ಬಾಳೆ, ತಾಳೆ, ಮಾವು, ಹಲಸುಗಳ ಮರಗಳು ತೂಗಿ ಬಾಗಿದವು. ಕಣ್ಣು ಮುಚ್ಚುತ್ತಾ ಬಾಲವನ್ನೆತ್ತಿ ದನಗಳು ಓಡುತ್ತಿದೆ. ಅಂಬಾ ಎನ್ನುತ್ತಾ ಕರುಗಳು ಬೆಚ್ಚಿದವು. ಹೆಂಚು ಹೋಯಿತು, ಹುಲ್ಲು ಹಾರಿತು, ಜನರು ಬೊಬ್ಬೆ ಹೊಡೆದರು. ಈ ರೀತಿಯ ಪರಿಣಾಮಗಳು ಸುಂಟರಗಾಳಿಯಿಂದ ಉಂಟಾಯಿತು.
ಸೆಕೆಂಡ್ ಕ್ವಶನ್, ಸುಂಟರ ಗಾಳಿಯ ಬಗ್ಗೆ ಕವಿಯ ಮನದಲ್ಲಿ ಯಾವ ಯಾವ ಪ್ರಶ್ನೆಗಳು ಮೂಡಿದವು? ಆನ್ಸರ್, ಏನಿದು ಧೂಳಿ? ಓಹೋ, ಗಾಳಿ ಸುಳಿಯುತ್ತಾ ಬಂತೈ ಸುಂಟರ ಗಾಳಿ. ಏನಿದು ಕೋಪ? ಯಾರಲ್ಲಿ ಶಾಪ? ಹೆಚ್ಚಿತೆ ಭೂಮಿಯ ತಾಪ. ತಡೆಯುವರುಂಟೆ ಕಡಲು ಕಡೆಯುತ್ತಲಿ ಹುಟ್ಟಿತೋ, ಪಾತಾಳದ ಹೊಟ್ಟೆಯೊಳಗೆ ಅಡಗಿತ್ತೋ ಎಂಬ ಪ್ರಶ್ನೆಗಳು ಕವಿಯ ಮನದಲ್ಲಿ ಮೂಡಿದವು. ಥರ್ಡ್ ಕ್ವಶನ್, ಸುಂಟರ ಗಾಳಿಗೆ ಯಾವ ಯಾವ ಮರಗಳು ತೂಗಿ ಬಾಗಿದವು? ಆನ್ಸರ್, ಸುಂಟರ ಗಾಳಿಗೆ ತೆಂಗು, ಕಂಗು, ಬಾಳೆ, ತಾಳೆ, ಮಾವು, ಹಲಸುಗಳ ಮರಗಳು ತೂಗಿ ಬಾಗಿದವು. ನೆಕ್ಸ್ಟ್ ಒನ್, ಭಾಷಾಭ್ಯಾಸ. ಇಲ್ಲಿರುವ ಪದಗಳನ್ನು ಬಳಸಿ ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಫಸ್ಟ್ ಒನ್, ತೂಗು. ದೀಪಾವಳಿಯಂದು ದೀಪದ ಬುಟ್ಟಿಗಳನ್ನು ಮನೆಯ ಮುಂದೆ ತೂಗಿ ಬಿಡುತ್ತಾರೆ. ಸೆಕೆಂಡ್ ಕ್ವಶನ್, ಬೆಂಬತ್ತು. ಆನ್ಸರ್, ವಿಷ್ಣುವರ್ಧನ ಪಲ್ಲವರನ್ನು ಬೆಂಬತ್ತಿ ಹೋಗಿ ಸೋಲಿಸಿದನು. ಥರ್ಡ್ ಒನ್, ಶಾಪ. ಆನ್ಸರ್, ಹಿರಿಯರ ಶಾಪ ಕಿರಿಯರಿಗೆ ಒಳಿತನ್ನು ಉಂಟು ಮಾಡುವುದಿಲ್ಲ. ಫೋರ್ತ್ ಒನ್, ಪಾತಾಳ. ಆನ್ಸರ್, ಪಾತಾಳ ಲೋಕದೊಳಗೆ ನಾಗದೇವತೆಗಳು ವಾಸಿಸುತ್ತಾರೆ. ಫಿಫ್ತ್ ಕ್ವಶನ್, ಕಡಲು. ಆನ್ಸರ್, ಹುಣ್ಣಿಮೆಯಂದು ಕಡಲುಗಳು ಉಕ್ಕಿ ಹರಿಯುತ್ತವೆ. ನೆಕ್ಸ್ಟ್ ಒನ್, ಗಾಳಿ ಪದದಿಂದ ಅಂತ್ಯಗೊಳ್ಳುವ ಪದಗಳನ್ನು ಪಟ್ಟಿ ಮಾಡಿರಿ. ಆನ್ಸರ್, ಉದಾಹರಣೆ, ಸುಂಟರ ಗಾಳಿ, ಚಳಿಗಾಳಿ, ಸುಳಿಗಾಳಿ, ಬಿರುಗಾಳಿ, ತಂಗಾಳಿ. ನೆಕ್ಸ್ಟ್ ಒನ್, ಇಲ್ಲಿರುವ ಪದಗಳನ್ನು ಧ್ವನಿಪೂರ್ಣವಾಗಿ ಉಚ್ಚರಿಸಿರಿ. ಓಹೋ, ಗಾಳಿ. ಏನಿದು ಧೂಳಿ? ಹೋಯಿತು ಹೆಂಚು, ಹಾರಿತು ಹುಲ್ಲು. ಏನಿದು ಕೋಪ? ಕೆಳಗೆ ನೀಡಿರುವ ಪದ್ಯಕ್ಕೆ ಲೇಖನ ಚಿಹ್ನೆ ಹಾಕಿ ಬರೆಯಿರಿ. ಆನ್ಸರ್, ಏನಿದು ಧೂಳಿ? ಓಹೋ, ಗಾಳಿ. ಸುಳಿಯುತ್ತ ಬಂತೈ ಸುಂಟರ ಗಾಳಿ. ಕಣ್ಣು ಮುಚ್ಚುತ್ತ ಬಾಲವನ್ನೆತ್ತಿ. ದನ ಓಡುತ್ತಿದೆ ಎತ್ತಿ ಸುತ್ತಿ. ಅಂಬಾ ಎನ್ನುತ್ತ ಕರು ಬೆಂಬತ್ತಿ. ಏನಿದು ಧೂಳಿ? ನೆಕ್ಸ್ಟ್ ಒನ್, ಫೋರ್ತ್ ಮೇನ್ ಕ್ವಶನ್, ಚಟುವಟಿಕೆಗಳು. ಇಲ್ಲಿರುವ ಚಿತ್ರಗಳನ್ನು ಗಮನಿಸಿ ನಿಮ್ಮ ಅನಿಸಿಕೆಗಳನ್ನು ಹೇಳಿರಿ. ಕಲ್ಪನಾ, ಶಹೀನಾ, ಲೂಸಿ, ಜಹೀರಾ, ಶಂಕರ, ಪೀಟರ್ ಎಲ್ಲರೂ ಶಾಲಾ ಬಯಲಲ್ಲಿ ಸೇರಿದ್ದಾರೆ. ಮಳೆ, ಮೋಡ, ದೋಧೋ ಮಳೆ. ಹರಿವ ನೀರು ಕಲ್ಪಿಸಿಕೊಂಡು ಮಳೆ ಬಗ್ಗೆ ಎಲ್ಲರೂ ಒಂದೊಂದು ವಾಕ್ಯ ಬರೆಯಿರಿ. ಕಲ್ಪನಾ, ಅಬ್ಬಾ ಏನು ಸೆಕೆ, ಇವತ್ತು ಮಳೆ ಬಂದರೂ ಬರಬಹುದು. ಪೀಟರ್, ಆಕಾಶದ ತುಂಬ ಮಳೆ ಮೋಡ, ನೋಡು ಅಲ್ಲಿ ಅದೆಷ್ಟು ಕರಿಮೋಡ ಆಕಾಶ ತುಂಬಿದೆ. ಶಹೀನಾ, ಕರಿಮೋಡ ಇದ್ದಾಗ ಮಳೆ ಜೋರಾಗಿ ಬರುತ್ತಿದ್ದಂತೆ, ಹೌದಾ? ಜಹೀರಾ, ಹೌದು, ಮೊನ್ನೆ ನಮ್ಮೂರಿನಲ್ಲಿ ಕೆರೆ ತುಂಬುವಂತ ಮಳೆ ಬಂತು. ಶಂಕರ, ಬೇಗ ಬೇಗ ಹೆಜ್ಜೆ ಹಾಕಿ ಮಳೆ ಬರುವ ಮುನ್ನ ಎಲ್ಲರೂ ಮನೆ ಸೇರೋಣ. ಲೂಸಿ, ಅಯ್ಯೋ ಮಳೆ ಶುರುವಾಯಿತಲ್ಲ.
ಶಂಕರ: ಆಗಲೇ ನಾನು ಹೇಳಿದೆ ನೋಡಿ, ಮಳೆ ಬಿರುಸು ಹೆಚ್ಚಾಯಿತು. ಶಹೀನಾ: ಈ ಮಳೆಯಲ್ಲಿ ಮನೆಗೆ ಹೋಗುವುದಾದರೂ ಹೇಗೆ? So this is all about your poem 12, that is Suntaragali. As I told you, if you want more listen, check the playlist of my channel. Thank you.